ಗೆಳೆಯರೆ, ಧಾರ್ಮಿಕ ನಂಬಿಕೆಯ ಪ್ರಕಾರ ಪೂಜೆಯ ಸಮಯದಲ್ಲಿ ವ್ಯಕ್ತಿಯ ಪೂಜೆ ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಅನೇಕ ಸೂಚನೆಗಳ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಪೂಜೆ ಮಾಡುವಾಗ ದೇವರು ನೀಡುವ ಕೆಲವೊಂದು ಸೂಚನೆಗಳು ಶುಭವನ್ನು ಸೂಚಿಸಿದರೆ ಮತ್ತೆ ಕೆಲವು ಅಶುಭವನ್ನು ಸೂಚಿಸುತ್ತದೆ. ಗೆಳೆಯರೆ, ದೇವರಿಗೆ ನಾವು ಹಚ್ಚಿದ ದೀಪ ಸಂಪೂರ್ಣವಾಗಿ ಉರಿಯಬೇಕು. ಹೌದು, ಶಾಸ್ತ್ರಗಳ ಪ್ರಕಾರ ನಾವು ಹಚ್ಚಿದ ದೀಪ ಸಂಪೂರ್ಣವಾಗಿ ಉರಿದರೆ ನಮ್ಮ ಪ್ರಾರ್ಥನೆ ಫಲಪ್ರದವಾಗುತ್ತದೆ. ಆದರೆ ದೀಪ ಅರ್ಧಕ್ಕೆ ಕೆಡುವುದು ಅಶುಭ ಸಂಕೇತವೆಂದು ಹೇಳುತ್ತಾರೆ. ಆದ್ದರಿಂದ ದೀಪ ಕೆಡದಂತೆ ದೀಪ ಸಂಪೂರ್ಣವಾಗಿ ಉರಿಯುವುದು ಶುಭ ಸಂಕೇತ. ಅದಕ್ಕಾಗಿ ನಾವು ಒಳ್ಳೆಯ ಎಣ್ಣೆಯನ್ನು ದೀಪಕ್ಕಾಗಿ ಬಳಸಬೇಕು. ಇದರಿಂದ ದೀಪ ಯಾವುದೇ ಕಾರಣಕ್ಕೂ ಕೆಡುವುದಿಲ್ಲ. ಶಾಸ್ತ್ರದ ಪ್ರಕಾರ ಪೂಜೆ ಮಾಡುವಾಗ ದೀಪದ ಬೆಂಕಿಯು ಅನೇಕ ರೀತಿಯ ಚಿಹ್ನೆಗಳನ್ನು ನೀಡುತ್ತದೆ. ದೀಪದ ಬೆಂಕಿಯು ಮೇಲಕ್ಕೆ ಹೋದರೆ ದೇವರು ನಿಮ್ಮ ಪೂಜೆಯನ್ನು ಒಪ್ಪಿಕೊಂಡಿದ್ದಾನೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆಯೇ ದೇವರು ನಿಮ್ಮ ಭಕ್ತಿಗೆ ಮೆಚ್ಚಿದ್ದಾನೆ ಮತ್ತು ಶೀಘ್ರದಲ್ಲೇ ಅವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂಬುದಾಗಿದೆ. ಹಾಗೆಯೇ ವಾಸ್ತುಶಾಸ್ತ್ರಗಳ ಪ್ರಕಾರ ನಿಮ್ಮ ಪೂಜೆಯ ಸಮಯದಲ್ಲಿ ತಂದೆ, ಗುರು, ಬ್ರಾಹ್ಮಣರು ಅಥವಾ ಯಾವುದೇ ಹಿರಿಯರು ನಿಮ್ಮ ಮನೆಗೆ ಬಂದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಚಿಹ್ನೆಯು ದೇವತೆಗಳು ಮತ್ತು ದೇವರುಗಳು ನಿಮ್ಮ ಪೂಜೆಯನ್ನು ಒಪ್ಪಿಕೊಂಡಿದ್ದಾರೆ ಎಂದರ್ಥ ಹಾಗೂ ದೇವರು ಶೀಘ್ರದಲ್ಲೇ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂದು ಇದರ ಅರ್ಥವಾಗಿದೆ. ಹಾಗೆಯೇ ದೇವರಿಗೆ ಅರ್ಪಿಸಿದ ಹೂವು. ಪೂಜೆಯ ಸಮಯದಲ್ಲಿ ಹೂವುಗಳು ಅಥವಾ ಹೂ ಮಾಲೆಗಳು ದೇವರ ಚಿತ್ರ ಅಥವಾ ವಿಗ್ರಹದಿಂದ ನಿಮ್ಮ ಬಳಿಗೆ ಬಂದು ಬಿದ್ದರೆ ಅದನ್ನು ಧರ್ಮ ಗ್ರಂಥಗಳಲ್ಲಿ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಚಿಹ್ನೆಯು ದೇವರ ಆಶೀರ್ವಾದವು ನಿಮ್ಮ ಮೇಲೆ ಬೀಳಲಿದೆ ಮತ್ತು ನಿಮ್ಮ ಪೂಜೆಯಿಂದ ದೇವರು ಸಂತೋಷಗೊಂಡಿದ್ದಾರೆ ಎಂಬುದರ ಅರ್ಥವಾಗಿದೆ. ನಿಮ್ಮ ಬಯಕೆಯನ್ನು ದೇವರು ಸದ್ಯದಲ್ಲೇ ಈಡೇರಿಸುತ್ತಾರೆ ಎಂದು ನಂಬಬಹುದು. ಹಾಗೆಯೇ ಶಾಸ್ತ್ರದ ಪ್ರಕಾರ ಪೂಜೆ ಮಾಡುವಾಗ ನಿಮ್ಮ ಕಣ್ಣುಗಳಿಂದ ನೀರು ಬಂದರೆ ನಿಮ್ಮ ಪೂಜೆಯನ್ನು ದೇವರುಗಳು ಮತ್ತು ದೇವತೆಗಳು ಒಪ್ಪಿಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನೀವು ದೇವರಿಗೆ ಯಾವ ಆಸೆಯನ್ನು ವ್ಯಕ್ತಪಡಿಸಿದರೂ ಅದು ಶೀಘ್ರದಲ್ಲೇ ಈಡೇರಲಿದೆ, ಅಲ್ಲದೆ ನಿಮ್ಮ ಎಲ್ಲ ಸಮಸ್ಯೆಗಳು ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಎಂಬುದರ ಸಂಕೇತ ಇದಾಗಿದೆ. ಗೆಳೆಯರೆ, ಮನೆಯಲ್ಲಿ ದೇವರಿಗೆ ಪೂಜೆ ಮಾಡುವ ಮುನ್ನ ಹೂಗಳನ್ನು ಇಟ್ಟು ಪೂಜೆ ಮಾಡುವುದು ತುಂಬ ಒಳ್ಳೆಯದು. ಯಾಕಂದರೆ ದೇವರಿಗೆ ಹೂಗಳಿಂದ ಪೂಜೆ ಮಾಡುವುದು, ಅದರಲ್ಲೂ ವಿಶೇಷವಾಗಿ ಹೆಣ್ಣು ದೇವರಿಗೆ ಹೂಗಳಿಂದ ಪೂಜೆ ಮಾಡಿದರೆ ನಮಗೆ ಅದರ ಫಲಪ್ರಾಪ್ತಿ ಬೇಗ ಆಗುತ್ತದೆ ಎಂದು ನಂಬಲಾಗಿದೆ. ಹಾಗೆ ಮನೆಯಲ್ಲಿ ಹೂಗಿಡಗಳು ಇಲ್ಲದಿದ್ದರೆ ಕೇವಲ ಒಂದು ತುಳಸಿ ದಳವನ್ನಾದರೂ ಇಟ್ಟರೆ ಅದು ಪೂಜೆಗೆ ಅತ್ಯಂತ ಪ್ರಿಯಕರ ಮತ್ತು ಮಂಗಳಕರವಾದದೆಂದು ಪರಿಗಣಿಸಲಾಗಿದೆ. ಗೆಳೆಯರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಆದಷ್ಟು ಎಲ್ಲರೊಂದಿಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.